ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಎಲ್ಲ ಪ್ರೀತಿ ಕಂದ ಮಕ್ಕಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅದೇ ರೀತಿಯಲ್ಲಿ ನಮ್ಮ ದಾವಣಗೆರೆಯ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರೆಂದೇ ಹಾಗೂ ಬಡವರ ಬಂಧು ಕೊಡುಗೈ ದಾನಿ ನಮ್ಮ JN ಶ್ರೀನಿವಾಸ್ ಅಣ್ಣನವರ ಒಂದು ಇವತ್ತು ಹೊಸ ವರ್ಷದಿಂದೇ ಹುಟ್ಟುಹಬ್ಬ ಇರುವ ಕಾರಣ ನಾವೆಲ್ಲರೂ ಸೇರಿ ಈ ಪ್ರೀತಿಯ ಮುಗ್ಧ ನೀವು ಎಲ್ಲ ಮಕ್ಕಳ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ನಿಮ್ಮ ಜೊತೆಯಲ್ಲಿ ನಾವು ಸೇರಿ ಇವತ್ತೊಂದು ದಿವಸ ಒಂದು 10 ನಿಮಿಷ ನಿಮ್ಮ ಜೊತೆಯಲ್ಲಿ ಕಾಲ ಕಳೆದು ಅವರ ಒಂದು ಒಳ್ಳೆಯ ಕೆಲಸಕ್ಕೆ ಅವರಿಗೆ ಆ ಸೃಷ್ಟಿಕರ್ತ ಆರೋಗ್ಯ, ಆಯಸ್ಸು, ಅಂತಸ್ತು ಇನ್ನೂ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅವರಿಗೆ ಮುಂದೆ ಒರೆಸಿ ನಮ್ಮಂತಹ ನಿಮ್ಮಂತಹ ಎಲ್ಲ ಕಡುಬಡವರಲ್ಲಿ ಸೇರಿ ಇನ್ನೇನು ಕೆಲಸ ಮಾಡ್ಕೊಂಬಂದಿದ್ದಾರಲ್ಲ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವಂತಹ ಒಂದು ಪ್ರೋತ್ಸಾಹಕ್ಕೆ ಒಂದು ಆರೋಗ್ಯ ಸೃಷ್ಟಿಕರ್ತ ಕೊಳ್ಳಿ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ಇವತ್ತೊಂದು ದಿವಸ ನಾವು ಬಂದಿದ್ದೀವಿ. ಅವರಿಗೆ ನೀವೆಲ್ಲರೂ ಸೇರಿ ಅವರ ಆರೋಗ್ಯಕ್ಕೆ ಅವರ ಒಂದು ಒಳ್ಳೆಯ ಒಂದು ನಾಂದಿ ಹಾಡೋಣ, ಅವರಿಗೊಂದು ಪ್ರಾರ್ಥಿಸೋಣ. ಸೃಷ್ಟಿಕರ್ತ ಅವರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಕೊಳ್ಳಿ ಅಂತ ಹೇಳಿಬಿಟ್ಟು ಇವತ್ತಿನ ದಿವಸ ನಿಮ್ಮ ಜೊತೆಯಲ್ಲಿ ನಮ್ಮ ರಾಜಶೇಖರಣ್ಣವರು ಬಂದಿದ್ದಾರೆ, ನಮ್ಮ ಅಕ್ರಮಣ್ಣವರು ಬಂದಿದ್ದಾರೆ, ನಮ್ಮ ಮುಜೀಬಣ್ಣವರು, ನಮ್ಮ ಸದ್ದಾಮು, ಹಂಸಾ, ನಾವೆಲ್ಲರೂ ಇವತ್ತು ಬಂದಿದ್ದೀವಿ. ನೀವೆಲ್ಲರೂ ಅವರಿಗೆ ಆರೋಗ್ಯಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಕೇಳ್ತೀನಿ. ಇದೇ ಒಂದು ಸಣ್ಣ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ರಾಜಶೇಖರಣ್ಣವರು ಮಾತಾಡ್ತಾರೆ.
ಮಕ್ಕಳೇ ಅಂಧ ಮಕ್ಕಳೇ ಅನ್ನೋದಕ್ಕೆ ನಮಗೆ ಸಂಕೋಚ ಆಗ್ತೈತೆ. ಯಾಕಪ್ಪ ಅಂದ್ರೆ ನೀವು ಯಾರೂ ಅಂಧ ಮಕ್ಕಳು ಅಲ್ಲ, ಪರಮಾತ್ಮನ ಪ್ರಿಯ ಮಕ್ಕಳು ನೀವು. ನಾವು ನಿಮ್ಮನ್ನು ಅನುಕರಣೆ ಮಾಡೋದು ನಮ್ಮ ಕರ್ತವ್ಯ. ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಶಿಕ್ಷಕರಿಂದ ಇರ್ಬೋದು, ಎಲ್ಲ ವೃತ್ತಿ ಬಾಂಧವರು ಇರ್ಬೋದು, ಎಲ್ಲರೂ ತಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ದಾರೆ. ಸರ್ಕಾರದಿಂದ ಏನು ಸೌಲಭ್ಯ ಸಿಗಬೇಕು, ನಮ್ಮಿಂದ ಏನಾದರೂ ಸಹಕಾರಗಳಿದ್ರೆ ನಾವು ದಯವಿಟ್ಟು ಮಾಡ್ತೀವಿ. ನಮ್ಮ ಸಂಘಟನೆಗಳಿಂದ ತಮ್ಗೆ ಏನೇ ಇದ್ದಿದ್ರು ನಮಗೆ ಮಾಸ್ಟರ್ ಮೂಲಕ ನಮಗೆ ತಿಳಿಸಿದರೆ ನಾವು ಸಹಕಾರ ಮಾಡೋಕ್ಕೆ ನಿಮ್ಮ ಜೊತೆಗೆ ಇರ್ತೀವಿ. ನೀವು ಅಂಧ ಮಕ್ಕಳಲ್ಲ, ನೀವು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ, ವಿದ್ಯಾಭ್ಯಾಸ ತಗೊಳ್ರಿ. ನಿಮ್ಗೆ ಏನು ಬೇಕು, ಯಾವ ಸೌಲಭ್ಯ ಬೇಕಾದ್ರೂ ನಮ್ಮ ಕಾರ್ಪೊರೇಟರ್ ಮೂಲಕ ಆಗಲಿ ನಮ್ಮ ಮೂಲಕ ಆಗಲಿ ನಾವು ಅದನ್ನ ಮಾಡೋದಕ್ಕೆ ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಹೇಳ್ತಾ, ಜಯಂತ್ ಶ್ರೀನಿವಾಸರವರ ಜನ್ಮದಿನದ ಶುಭಾಶಯನ ಕೋರಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಾನೊಂದೆರಡು ಮಾತಾಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಅದೇ ರೀತಿಯಲ್ಲಿ ಈ ಹಿಂದಿನ ವರ್ಷಗಳಲ್ಲೂ ಸಹ ನಾವು ನಿಮ್ಮೊಡನೆ ಬಂದು ನಮ್ಮ ಕೈ ಆದಷ್ಟು ನಾವು ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಒಂದು ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ವಿ, ಊಟದ ಅಂಗವಾಗಿ. ಅದೇ ರೀತಿಯಲ್ಲಿ ಇದೇ ರೀತಿ ಹಣ್ಣು ಹಂಪಲನ್ನು ಹಂಚು ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಅಬ್ದುಲ್ ಜಬ್ಬಾರ್ ಅಂತೇಳಿ. ಸರ್, ಇದು ಇವತ್ತು ಏನು ವಿಶೇಷತೆ ಅಂತ ನೀವು ಹಣ್ಣು ಹಂಪಲು ಮತ್ತು ಇದು ಅಂಧ ಮಕ್ಕಳ ಶಾಲೆಗೆ ಕೂಡ ಹಣ್ಣು ಹಂಪಲು ಹಂಚಿದ್ದೀರಾ, ಮತ್ತು ಈಗ ಅನಾಥಾಶ್ರಮ ಇದೆಯಲ್ಲ ಅದಕ್ಕೂ ಕೂಡ ಹಣ್ಣು ಹಂಪಲು ಹಂಚಿದ್ದೀರಾ. ಏನು ವಿಶೇಷತೆ ಇದೆ ಇವತ್ತು? ಇವತ್ತು ನಮ್ಮ 28ನೇ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಯುತ ಜೈನ್ ಶ್ರೀನಿವಾಸ್ ರವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ನಾವು ಒಂದು ವಿಭಿನ್ನ ರೀತಿಯಲ್ಲಿ ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾಯಿದ್ವಿ. ಇವತ್ತಿನ ದಿವಸನೂ ಸಹ ನಾವು ಮಾಡ್ತಾಯಿದ್ವಿ. ಮತ್ತು ಸರ್, ಇದು ಪ್ರತಿ ವರ್ಷ ಮಾಡ್ತಾನೆ ಇದ್ದೀರಲ್ಲ ನೀವು? ಪ್ರತಿ ವರ್ಷವೂ ನಾವು ಮಾಡ್ತಾಯಿದ್ದೀವಿ ಬೇರೆ ಬೇರೆ ಕಡೆಯಲ್ಲಿ. ಇವತ್ತಿನ ದಿವಸ ನಾವು ವೀರಾಶ್ರಮ ಗವಾಯಿ ಅವರ ಒಂದು ಆಶ್ರಮದಲ್ಲಿ ಹಣ್ಣು ಹಂಪಲು ಹಂಚಿದ್ದೀವಿ. ನಮ್ಮ ಶಿವಾಲಿ ಥಿಯೇಟ್ರ್ ಹತ್ರ ಅಂಧ ಮಕ್ಕಳ ಶಾಲೆಯಲ್ಲೂ ಸಹ ಹಂಚಿದ್ದೀವಿ. ಇನ್ನೊಂದು ಬೇರೆ ಕಡೆ ಒಂದು ಕಡೆ ಕಾರ್ಯಕ್ರಮ ಇದೆ. ಬೇರೆ ಕಡೆನೂ ಹೋಗ್ತಾ ಇದ್ದೀರಾ? ಓಕೆ. ಮೊದಲನೇದಾಗಿ ಜೈನ್ ಶ್ರೀನಿವಾಸ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರ್ತೀನಿ. ಇಡೀ ನಮ್ಮ ವಾರ್ಡಿನ ಎಲ್ಲ ಸದಸ್ಯರು ಹಾಗೂ ಪ್ರತಿಯೊಬ್ಬ ಕಾರ್ಯಕರ್ತರು ವೈಯಕ್ತಿಕವಾಗಿ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀವಿ. ಏನಿಲ್ಲ, ನಮ್ಮ ಕಾರ್ಪೊರೇಟರ್ ಜೈನ್ ಶ್ರೀನಿವಾಸರವರು ಅವರಿಗೆ ಆ ಸೃಷ್ಟಿಕರ್ತ ಆರೋಗ್ಯ, ಆಯಸ್ಸು, ಅಂತಸ್ತು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನೀಡಲಿ. ಅದೇ ರೀತಿಯಲ್ಲಿ ಅಹಿಂದ ವರ್ಗದಿಂದ ಬಂದು ಒಂದು ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಥಾನಮಾನವನ್ನು ಹೆಸರು ಜೈನ್ ಶ್ರೀನಿವಾಸ್ ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲ ಬೇರೆ ಅಕ್ಕಪಕ್ಕ ಜಿಲ್ಲೆಯಲ್ಲೂ ಸಹ ಅವರು ಒಂದು ಒಳ್ಳೆಯ ಮಾದರಿ ರೂಪದಲ್ಲಿ ಅವರ ಒಂದು ವಿಭಿನ್ನವಾದ ಒಂದು ಕೆಲಸದ ಮುಖಾಂತರ ಅವರು ಹೆಸರುವಾಸಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅತಿ ಉನ್ನತ ಸ್ಥಾನದಲ್ಲಿ ನಾವು ಅವರಿಗೆ ನೋಡಲಿಕ್ಕೆ ಇಷ್ಟಪಡ್ತೀವಿ.
ಅಂದರೆ ಈಗ ನಾನು ಕೇಳೋ ಪ್ರಕಾರ ಸರ್ ಅವರ ಅತಿ ವಿಶಾಲವಾದ ಅಭಿಮಾನಗಳ ಬಳಗ ಇದೆ ಅಂತ ನಾನು ತಿಳಿದಿದ್ದೀನಿ, ಅದು ಸತ್ಯನಾ ಸರ್? ಜೈನ್ ಶ್ರೀನಿವಾಸ್ ಅವರ ಅಭಿಮಾನ ಬಳಗ ಇಡೀ ಕರ್ನಾಟಕದಾದ್ಯಂತ ಇದೆ. ನೀವು ನೋಡ್ಬೋದು. ನಿನ್ನೆ ರಾತ್ರಿ 12 ಗಂಟೆಗೆ ಹೊಸ ವರ್ಷದ ಒಂದು ಶುಭಾಶಯ ಕೋರ್ಲಿಕ್ಕೂ ಆಯಿತು. ಒಂದು ಜೈನ್ ಶ್ರೀನಿವಾಸ್ ಅವರ ಹುಟ್ಟುಹಬ್ಬ ಅದೇ ದಿನ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ, ತಮಿಳ್ನಾಡಿಂದ ನಮ್ಮ ವೇಣು ಅವರು, ಸುಮಾರು ಫ್ರೆಂಡ್ಸ್ ಸರ್ಕಲ್ ಎಲ್ಲ ನಿನ್ನೆ ಬಂದಿದ್ದರು. ನಿಮ್ಮ ಯೂಟ್ಯೂಬ್ ಚಾನಲಲ್ಲೂ ಸಹ ನೀವು ಅದನ್ನು ಸೆರೆ ಹಿಡಿದಿದ್ದೀರಾ, ಯಾವ ರೀತಿ ಒಂದು ಸೆಲೆಬ್ರೇಷನ್ನು ನೀವು ನ್ಯೂ ಇಯರ್ ಮಾಡಿದರು, ಮತ್ತು ಹೊರಗಿಂದ ಬಂದು ಜನ ಶುಭಾಶಯ ಕೋರಿದ್ರು. ಅವರಿಗೆ ಒಂದು ಸೆಕೆಂಡು ಫುರ್ಸತ್ತಿಲ್ಲ, ಅಷ್ಟು ಜನ ಅವರಿಗೆ ಶುಭಾಶಯ ಹೇಳ್ತಿದ್ದಾರೆ. ಮತ್ತು ನಮ್ಮ ಭಗತ್ ಸಿಂಗ್ ನಗರದಲ್ಲಿ ಬೇರೆ ಕಡೆ ನಾನಾ ಕಡೆ ಅವರಿಗೆ ಕಾರ್ಯಕ್ರಮ ಇಟ್ಟಿದ್ದಾರೆ. ಅಷ್ಟು ಜನಬಳಕೆ ಇದೆ, ಅವ್ರ ಮನಸ್ಸು ಅದೇ ರೀತಿ ಇದೆ. ಅವ್ರ ಮನಸ್ಸಿಗೆ ಅಷ್ಟು ಜನ ಅವರಿಗೆ ಪ್ರೀತಿ ಮತ್ತು ವಿಶ್ವಾಸ, ಅವ್ರ ಮೇಲೆ ಅಭಿಮಾನ ಇಟ್ಟಿರೋದು ಬೇರೆ ಯಾವುದಕ್ಕೂ ಇಲ್ಲ. ಅವ್ರದ್ದೊಂದು ಮನಸ್ಸಾಗಿದೆ, ನೋಡೋಕ್ಕೆ ಅವರು ಒಂಥರ ಬಹಳ ಒಂದು ಖುಷಿಯಾಗುತ್ತೆ ಅವ್ರಿಗೆ ನೋಡಿದರೆ. ಸರ್ ಈಗ ಮತ್ತೇನಂದರೆ ಅವರು ಈಗ 28 ಏನು ವಾರ್ಡ್ ಇದೆ ಅಲ್ಲ, ಅಷ್ಟಕ್ಕೆ ಸೀಮಿತ ಇಲ್ಲ, ರಾಜ್ಯಾದ್ಯಂತ ಅವರ ಹೆಸರುವಾಸಿಯಾಗಿದ್ದಾರೆ. ಮುಂದೆ ಏನಾದರೂ ಅವರು ಪಾಲಿಟಿಕ್ಸ್ನಲ್ಲಿ ಇನ್ನು MLA ಅಥವಾ ಬೇರೆ ಪೋಸ್ಟಿಗೆ ಏನಾದರೂ ನೀವು ಕಾಣೋಕ್ಕೆ ಇಷ್ಟಪಡ್ತೀರಾ ಅವರಿಗೆ? 100% ನೋಡ್ರಿ, ಒಂದು ಕೆಳಮಟ್ಟದಿಂದ ಒಂದು ಗೇಡರ್ ಪ್ಲೇಸಿಂದ ಅವ್ರು ಬಂದಿರೋದು. ಅವ್ರ ಅದೃಷ್ಟ ಚೆನ್ನಾಗಿದೆ. ನಾವು ನೋಡಿದ್ದಂಗೆ ಅವ್ರ ಅದೃಷ್ಟ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಹೇಳೋಕ್ಕಾಗಲ್ಲ, ಆ ಸೃಷ್ಟಿಕರ್ತ ಯಾರಿಗೆ ಎಲ್ಲಿಂದ ಎಲ್ಲಿಗೆ ಕೊಂಡೊಯ್ತಾನೆ ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅವರು ಸಹ ನೀವು ಹೇಳ್ತಿರೋ ಪ್ರಶ್ನೆಗೆ ಅವರು ಉತ್ತರವಾಗಿ ಅವರು ಮುಂದೆ ಬರ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ.